ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಾಲಕ್ ಸೊಪ್ಪಿನ ಒಂದು ರೆಸಿಪಿ ಮಾಡೋಣ ಬನ್ನಿ. ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು 2 ಈರುಳ್ಳಿ ಹಾಕ್ಕೊಂಬಿಡೋಣ. 1 ಇಡೀ ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ. ಚಿಕ್ಕ ನಿಂಬೆ ಸೈಜ್ ಒಳಗೆ ಹುಣಸೆಹಣ್ಣು ಹಾಕ್ಕೊಂಬಿಡ್ತೀನಿ. ಅರ್ಧ ಸ್ಪೂನು ಅರಿಶಿನ ಹಾಕ್ಕೊತೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಗ್ಯಾಸ್ ಹಚ್ಚಿ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಅರ್ಧ ಸ್ಪೂನು, ಕಡಲೆಬೇಳೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಬ್ಬಿಟ್ಟಿರೋದು ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆ ಕಡೆ ಈ ಕಡೆ ಎಣ್ಣೆ ಬಿಟ್ಕೊತಾ ಇದೆ. ಇನ್ನೊಂದು ಸೆಕೆಂಡ್ ಫ್ರೈ ಮಾಡೋಣ. ಈಗ ಸೊಪ್ಪು ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಅಂದರೆ ಸೊಪ್ಪು ಈ ಮಸಾಲೆ ಎಲ್ಲ ಹೊಂದ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ನೀರು ಹಾಕಕ್ಕೆ ಹೋಗಬೇಡಿ. ಇದು ಸೊಪ್ಪೊಳಗೆ ನೀರು ಇರ್ತೈತಲ್ಲ, ಬೆಂದ್ಕೊತೈತೆ. ಒಂದು 5 ನಿಮಿಷ ಮುಚ್ಚಿಡೋಣ. ಹಾಗೆ ಮಧ್ಯೆ ಒಂದು ಸತಿ ತಿರ್ಸ್ಕೊಬೇಕಾಗ್ತೈತೆ. ನೋಡಿ, ಚೆನ್ನಾಗೆ ಎಣ್ಣೆ ಬಿಟ್ಕೊಂಡಿದೆ, ಆಗಿದೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆಲ್ಲ ತಿನ್ಬೋದು. ಆದರೆ ಅನ್ನಕ್ಕೆ, ಚಪಾತಿಗೆ ಸೂಪರಾಗಿರ್ತೈತೆ ಈ ಪಲ್ಯ ಅಂತೀನಿ. ಸಾಗು ಥರ ಏನು ಬೇಕಂದ್ರೆ ತಿಳ್ಕೊಬೋದು. ಗೊಜ್ಜೆ ಅನ್ಕೊಬೋದು, ಕರಿ ಅನ್ಕೊಬೋದು, ಏನು ಬೇಕೋ ಅನ್ಕೊಬೋದು. ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಪಾಲಕ್ ಸೊಪ್ಪಿಂದ ಒಳ್ಳೆ ಒಂದು ಪದಾರ್ಥ ಯಾವ ರೀತಿ ಮಾಡಿದ್ದೆ ಅಂತೇಳಿ. ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದ್ರಿಂದ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.